ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ.
ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಹಂಚುವಂತೆ ಅರ್ಜಿದಾರರು ಹೋರಾಟವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಸಿಕ್ಕಿದೆ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಉಳಿದ ಅರ್ಜಿದಾರರಿಗೂ ಕೂಡ ಶೀಘ್ರದಲ್ಲೇ ನಿವೇಶನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರದ ಒಳಗೆ ನಿವೇಶನ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ. ವಸತಿ ನಿಗಮದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಅರ್ಜಿದಾರರು. ಆನಂತರ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ನಿವೇಶನ ಭಾಗ್ಯ. ಒಂದಷ್ಟು ಉಳಿದಂತವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಈಗ ನೀಡಲಾಗಿದೆ. ಅರ್ಜಿದಾರರಿಗೆ ನಿವೇಶನ ಭಾಗ್ಯ ಲಭಿಸಿರುವಂತಹ ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ.